back to my channel friends. I hope you guys are doing absolutely great. ತುಂಬ ಸಮಯದ ಮೇಲೆ ವ್ಲಾಗ್ ಮಾಡ್ತಿದ್ದೇನೆ. ತುಂಬ ಸಮಯ ಅಂದರೆ ನಿಯರ್ಲಿ ಮಂತ್ ಅಲ್ಲ ಎರಡು ತಿಂಗಳು ಆಯ್ತಂತ ವ್ಲಾಗ್ ಮಾಡಿದೆ. ಸೊ ಇವತ್ತು ನಾವು ತಮ್ಮನಲ್ಲಿ ನೋಡೋ ಪ್ರಕಾರ ನಾವು ಇವತ್ತು ಬೆಂಗಳೂರು ಹೊರಟಿದ್ದೀವಿ ಆಫೀಸ್ಗೆ. ಆಫೀಸ್ ಅಂದರೆ ಒಂದು ಬೈಕಲ್ಲಿ ಟ್ರಿಪ್ ಹೋಗ್ಬೇಕಂತ ಇತ್ತು. ಅದ್ರ ಮೇಲೆ ಒಂದು ಆಫೀಸ್ ಹೋಗಿದ್ದು ಒಂದು ಕೆಲಸನೇ ಆಗುತ್ತೆ. ಸೊ ದಟ್ ಈಸ್ ವೈ. ಓದ್ತೇವ್ರೆ ಶಾಲೆ ಮಕ್ಕಳು ಬರ್ತಾರೆ, ಇಲ್ಲೇ ಗಲೀಜು ಮಾಡ್ತಾರೆ ಹೋಗ್ತಾರೆ. ಮತ್ತು ಶಾಲೆಯವರು ಎಂತ ಕಲಿಸ್ತಾರೆ ದೇವ್ರಿಗೆ ಗೊತ್ತು. ಗೋಮರವಟ್ಟ ಫುಲ್ ನೋಡಿ ಎಲ್ಲೇ ಗೊತ್ತಾಗುತ್ತೆ ಎಷ್ಟು ಗಲೀಜಾಗಿರುತ್ತೆ ಅಂತ. ಸೊ ಈಗ ಬೆಳಗಿನ ಜಾವ 9:15 ಆಯಿತು. 8 ಗಂಟೆ ಹೇಳಿದ್ದು. ಅದು ಯಾರ್ದು ಆಗಲಿ, ನಮ್ಮದಾಗಲಿ ಬೇರೆಯವ್ರ ರೈಡ್ ಆಗಲಿ, ನಮ್ದು ಯಾವಾಗಲೂ ರೈಡ್ ಟೈಮ್ ಪ್ರಕಾರ ಹೋಗಲ್ಲ. ಸೊ ನಾವು ಇವತ್ತು ಬೆಂಗಳೂರು ಹೋಗಿ ಏನು ಮಾಡೋಕ್ಕಿಲ್ಲ, ಹೋಗಿ ರೂಮ್ ಹೋಗಿ ರೆಸ್ಟ್ ಮಾಡೋದು. ನಾಳೆ ಬೆಳಗ್ಗೆ ಆಫೀಸ್ ಹೋಗಿ ಮತ್ತೆ ನೆಕ್ಸ್ಟ್ ಡೇ ಹೊರಡುವ ಅಂತ. ಫಸ್ಟ್ ಟೈಮ್ ಐ ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್ ದ ಬ್ಯಾಂಗ್ಳೂರ್ ಟ್ರಾಫಿಕ್ ಆನ್ ಮೈ ಬೈಕ್. ಪ್ರೀವಿಯಸ್ಲಿ ಕಾರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಅಪ್ಪ ದೇವರೇ ಕೈ ಮುಗಿಬೇಕಷ್ಟೇ, ಸಾಕಾಗೋಗಿತ್ತು. ಸೊ ವಿತ್ ಮೀ ಇನ್ ಟುಡೇಸ್ ರೈಡ್ ವಿ ಹ್ಯಾವ್ ಅವರ್ ಕೋಬ್ರಾ. ನಮ್ಮ ಭಾವ ಇದ್ದಾರೆ. ಆ್ಯಸ್ ಯು ನೋ, ನಾನು ಅವರೊಟ್ಟಿಗೆ ಲಾಸ್ಟ್ ಟೈಮ್ ರೈಡ್ ಮಾಡಿದ್ದಂದರೆ ನಾನು ಇಂಜಿನಿಯರಿಂಗ್ ಟೈಮಲ್ಲಿ ಮೇ ಬಿ 4 years ಬ್ಯಾಕ್ ಯಾವಾಗಲೂ ಒಂದು ಮಾಡಿದ್ವಿ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್, ವೆರಿ ಮಚ್ ಲಾಂಗ್ ಟೈಮ್ ಓಕೆ. ಮೇನ್ ರೀಸನ್ ಆಫ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಆನ್ ಅ ಬೈಕ್, ಒಂದು ಬೈಕಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಿತ್ತಂತ ಆಯಿತಾ. ತುಂಬ ಸಮಯ ಆಯಿತು. ಬೈಕ್ ತೊಗೊಂಡಾದ್ಮೇಲೆ ಲಾಂಗ್ ಹೋಗೇ ಇಲ್ಲ. ಲಾಂಗ್ ಅಂದರೆ ಇಲ್ಲೇ ಅಕ್ಕ ಅಂದರೆ ಟೋಟಲ್ ಕಿಲೋಮೀಟರ್ ಆಫ್ 200 to 300 ಕಿಲೋಮೀಟರ್ಸ್ ಇದೆ ರನ್ ಆಗ್ತಿತ್ತು ಯಾವಾಗಲೂ. ಮ್ಯಾಕ್ಸ್ ಟು ಮ್ಯಾಕ್ಸ್ 300. ನೋಡಿ, ಬ್ಯಾಂಗ್ಳೂರು ನಂಗೆ ಹೋಗೋಕ್ಕೆ ಪರ್ಸ್ನಲಿ ನನ್ನ ಫ್ರೆಂಡ್ಸ್ ಒಟ್ಟಿಗೆ ಮನೇಲಿ ಅಲವ್ ಆಗಲ್ಲ ಆಯಿತಾ. ಅಲವ್ ಆದರೂ ಅಂತ ಕಿರಿಕಿರಿಸುತ್ತೆ ಓಕೆ, ತುಂಬ ಕಿರಿಕಿರುತ್ತೆ. ಸೊ ವಾಟ್ ಈಸ್ ದ ಬೆಟರ್ ಪ್ಲಾನ್, ವಾಟ್ ಈಸ್ ದ ಬೆಟರ್ ಆಲ್ಟರ್ನೇಟಿವ್ ಟು ಗೋ ಟು ಬ್ಯಾಂಗ್ಳೂರ್ ವಿದೌಟ್ ಕೋಬ್ರಾ? ನಮ್ಮ ಭಾವನವರು ಸ್ವಲ್ಪ ಬೈಕ್ ಎಂಥೂಸಿಯಸ್ಟ್ ಇರುವ ಕಾರಣ ಬೈಕಲ್ಲಿ ಹೋಗ್ಬೋದು ಅಂತ ಹೇಳಿದ್ರು. ಹೋಯ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬಾ ಹತ್ರ ಲಾಸ್ಟ್ ಯಾವಾಗ ಸೆಪ್ಟೆಂಬರ್ ಅಕ್ಟೋಬರ್ ಹೇಳಿದ್ದೆ, ಇಯರ್ ಎಂಡಲ್ಲಿ ಒಂದು ಬ್ಯಾಂಗ್ಳೂರಿಗೆ ಬೈಕಲ್ಲಿ ಹೋಗುವ ಅಂತ. ಅವರು ಚಲೋ ಅಂತ ಹೇಳಿದರು. ಸೊ ಅದು ದಿನ ಇವತ್ತು ಬಂತು. ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ. ಫಸ್ಟ್ ಟೈಮ್ ನಾನು ಬೈಕ್ ಇಟ್ಕೊಂಡು ಬೆಂಗಳೂರಿದ್ದು ರೋಡಲ್ಲಿ ಟ್ರಾಫಿಕಲ್ಲಿ ಹೆಂಗೆ ಆಗುತ್ತಂತ ನಂಗೆ ಗೊತ್ತು ಬೆಂಗಳೂರು ಟ್ರಾಫಿಕ್ ವರ್ಸ್ಟ್ ಅಂತ. ಬಟ್ ಸ್ಟಿಲ್ ಎಕ್ಸ್ಪೀರಿಯನ್ಸ್ ಮಾಡೋಣ ಹೇಗಿದೆ ಅಂತ. ಸೊ ರೈಟ್ ನಾವು ತೋರಿಸ್ತಿದೆ 6 ಗಂಟೆ 15 ನಿಮಿಷ ಇದೆ ಅಂತ. ನಮಗೆ 300 kilometers are left for us. We will be reaching probably by 5 o'clock. ಭಾವ ಅದೊಂದು ಸಣ್ಣ ಬ್ಯಾಗ್ ಹಿಂದೆ ಮೌಂಟ್ ಮಾಡಿದ್ದಾರೆ. ಸೊ ನನ್ನ ಬ್ಯಾಗ್ ವ್ಯಾಟ್ ಇರೋದು ಡ್ರೈ ಬ್ಯಾಗ್ 50 ಲೀಟರ್ಸ್ ಇದು. ದೀಪ್ ಗೊತ್ತಿಲ್ಲ, ಈಗ ಬೆಸ್ಟ್ ಅಂತ ಹೇಳಲ್ಲ ಗೊತ್ತಾ. ಪೂರ ಜರ್ನಿ 2 ಕಂಪ್ಲೀಟ್ ಆಗಲಿ ಮತ್ತೆ ಹೇಳ್ತೇನೆ. ಬಟ್ ನಾನಿದು ಬ್ಯಾಗ್ 6 months ಆಯಿತು ತೊಗೊಂಡು, ಮೋರ್ ದೆನ್ 6 months. ಮೇಲ್ ತೊಗೊಂಡಿದ್ದೆ ಲದಾಖ್ ಟ್ರಿಪ್ ಹೋಗೋಕ್ಕೆ. ಸೊ ಆ ಟೈಮಲ್ಲಿ ನಂಗೆ ತುಂಬ ಯೂಸ್ ಆಗಿತ್ತು. ಆ್ಯಂಡ್ ಮೋರ್ ಓವರ್ ನಾನು ಯಾವಾಗಲೂ ಬೆಂಗಳೂರು ಹೋದರೆ ಈ ಬ್ಯಾಗನ್ನು ಹಿಡ್ಕೊಂಡು ಹೋಗ್ತೇನೆ, ಡ್ರೈ ಬ್ಯಾಗನ್ನು. ಬಿಕಾಸ್ ಯು ಆಲ್ಸೋ ಹ್ಯಾವ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಬ್ಯಾಕ್ ಪ್ಯಾಕ್ ಆಸ್ ವೆಲ್. ಅದನ್ನು ಈಗ ಬೈಕನ್ನು ಟೈಅಪ್ ಮಾಡಿದ್ದೇನೆ ವಿತ್ ದೇರ್ ಅಟ್ಯಾಚ್ಮೆಂಟ್ಸ್. ಸೊ ದೇ ಹ್ಯಾವ್ ಗಿವನ್ ಆನ್ ದ ಬ್ಯಾಗ್ ಇಟ್ಸೆಲ್ಫ್. ಸೊ ಈ ಬ್ಯಾಗ್ ಆ್ಯಕ್ಚುಲಿ ಮಲ್ಟಿಪರ್ಪಸ್ ಬ್ಯಾಗ್. ತುಂಬ ನೀವು ತೊಗೊಂಡ್ರೆ ನಿಮಗೂ ಇಷ್ಟ ಆಗುತ್ತೆ. ಪಂಚರ್ ಕಿಟ್, ಒಂದು ಎಮರ್ಜೆನ್ಸಿ ಪಂಪು ಹಿಡ್ಕೊಂಡಿದ್ದೇನೆ
ಯಾಕಂದರೆ ದೀಸ್ ಟೈರ್ಸ್ ಆರ್ ಬೀಯಿಂಗ್ ಸ್ಲಿಪ್ ಟೈರ್ಸ್, ಆಮೇಲೆ ಲೈಕ್ ಸಾಫ್ಟ್ ಕಾಂಪೌಂಡೆಡ್ ಟೈರ್. ಈ ರೋಡಿಗೆ ಅದು ತುಂಬ ಸಾಫ್ಟ್ ಆಗಿರೋ ಟೈರ್ಸ್ ಎಲ್ಲ. ಫಾರ್ ದ್ಯಾಟ್ ಈ ಪಂಚರ್ ಕಿಟ್ ಹಿಡ್ಕೊಳ್ಳೋದು ವ್ಯಾಲಿಡ್ ರೀಸನ್. ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪಂಚರ್ ಹಾಕೋಕ್ಕೆ ಗೊತ್ತು ಆಯಿತಾ, ಪಂಚರ್ ಹಾಕೋಕ್ಕೂ ಗೊತ್ತು. ಇಟ್ಸ್ ನಾಟ್ ದಟ್ ಸುಮ್ಮನೆ ಪಂಚರ್ ಕಿಟ್ ಹಿಡ್ಕೊಂಡು ಶೋ ಮಾಡೋದಲ್ಲ, ಪಂಚರ್ ಹಾಕೋಕ್ಕೂ ಗೊತ್ತು, ಸೈಕಲ್ಗೆ ಹಾಕೋಕ್ಕೆ ಗೊತ್ತು, ಬೈಕಿಗೆ ಹಾಕೋಕ್ಕೂ ಗೊತ್ತು. ಸೊ ಬೈಕ್ ಹಾಕಾದ್ಮೇಲೆ ಕಾರಲ್ಲಿ ಹಾಕೋದೇನು ದೊಡ್ಡ ವಿಷಯ ಅಲ್ಲ, ಆಗ್ಬೋದು ಈಸಿಲಿ. ಓಕೆ, we just swapped our bikes for now. ಸ್ವಲ್ಪ ಬ್ಯಾಟ್ರಿನೂ ಚೇಂಜ್ ಮಾಡೋಕ್ಕಿತ್ತು. ಟೈಮ್ ಇಸ್ 12:43. ಸೊ ಆರಾಮ್ಸೆ ಹೋಗ್ತಿದ್ವಿ. ನೋಡಿ ಬಾ ಕಾಣೋದು ನೋಡಿ, ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಅಂತೆ. ಯಾರು ಇದನ್ನೆಲ್ಲ ತಗೊಳ್ತಾರ್ರಿ? ಫ್ರಮ್ ದ ಲಾಸ್ಟ್ 50 meters ಇದು ಕಾಣ್ತಿದೆ ನೋಡಿ, ಎರಡು ಸೈಡಲ್ಲೂ ಆದಿವಾಸಿ ಹೇರ್ ಆಯಿಲ್ ಸೇಲ್ ಮಾಡ್ತಿದ್ದಾರೆ. ಅಪ್ಪ ಆನ್ಲೈನಲ್ಲಿ ತೊಗೊಂಡವರು ರಿವ್ಯೂಸ್ ಹಾಕ್ತಾರೆ, ಕೂದಲೆಲ್ಲ ಹಾರಾಗಿದೆ ಅಂತ. ಯಾವುದು ಧೈರ್ಯದಲ್ಲಿ ತೊಗೊಳೋದು ದೇವ್ರಿಗೆ ಗೊತ್ತು. ಎಲ್ಲ ಕಡೆ ನೋಡಿ, ಎರಡು ಸುತ್ತ. ಇಲ್ಲೇನೋ ಇರೋದು ಹಕ್ಕಿ ಪಿಕ್ಕಿ ಹೇರ್ ಆಯಿಲು, ಸುಮ್ಮನೆ ಬೇಕಂತದ್ದು. ಸತ್ಯನೋ ಸುಳ್ಳು ದೇವ್ರಿಗೆ ಗೊತ್ತಿಲ್ಲ, ಯಾರು ತಗೊಳ್ತಾರೋ ಅದೂ ಗೊತ್ತಿಲ್ಲ. ಸರಿ, ಒಂದಷ್ಟು ಓಕೆ. ಯಾರು ನೆಲಮಂಗಲ ಫೈನಲಿ ಇದೊಂದು 28 ಕಿಲೋಮೀಟ್ರ್ ಇದೆ. 28 ಕಿಲೋಮೀಟ್ರಿಗೆ 1 ಗಂಟೆ ತೋರಿಸ್ತಿದೆ. ನೋಡ 2 hours later. I swear, Ladakh is easy, bro. Ladakh is dead easy. If you compare Ladakh roads to this road, right? My custom. Ladakh roads are damn easy to ride, man.